ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಕರೆಂಟನ್ನು ನೀವು ಎಡಗೈಲಾದರೂ ಮುಟ್ಟಿ ಅಥವಾ ಬಲಗೈಲಾದರೂ ಮುಟ್ಟಿ ಏನಾಗುತ್ತೆ, ಜಗ್ ಅಂತ ಒಂದು ಶಾಕನ್ನು ಹೊಡೆಯುತ್ತೆ. ಆ ಶಾಕ್ ಈಗ ಕರೆಂಟ್ ಮುಟ್ಟಿದ್ದಕ್ಕಲ್ಲ, ಕರೆಂಟ್ ಕನೆಕ್ಷನ್ ತಗೊಳ್ಳೋರಿಗೆ ಆಗ್ತಾ ಇದೆ. ಅಂದರೆ ನಮ್ಮಲ್ಲಿ ಈಗ ಗೃಹಜ್ಯೋತಿ ಅಂತ ಅದೇನೋ ಒಂದು ಯೋಜನೆಯನ್ನು ಕೊಟ್ಟಿದ್ರಲ್ಲ, ಆ ವಿಚಾರಕ್ಕೆ ಕಾಂಗ್ರೆಸ್ ಸರ್ಕಾರ ತಗೊಂಡಿರುವ ಒಂದು ನಿಲುವು, ಒಂದು ನಿರ್ಧಾರ ಭಯಂಕರ ಚರ್ಚೆ ಆಗ್ತಾ ಇದೆ. ನೀವು ಈ ವಿಧಾನಸಭಾ ಇಲೆಕ್ಷನ್ ಆಯ್ತಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಟಿ 130 ಚಿಲ್ಲರೆ ಸೀಟ್ಗಳನ್ನ ಗೆದ್ದು ಅಮೋಘ ಅದ್ವಿತೀಯ ಗೆಲುವನ್ನು ಸಾಧಿಸಿ ಅಧಿಕಾರಕ್ಕೆ ಬಂತಲ್ಲ, ಆ ಪ್ರಚಾರ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ನಿಮಗೆ ಇಷ್ಟು ಯೂನಿಟ್ ಬೇಕೋ ಬೇಡವೋ ಕರೆಂಟು ಅಂತ ಕೇಳಿದ್ರು. ಕಾಕಾ ಪಾಟೀಲಂಗೂ ಫ್ರೀ ಅಂದಿದ್ರು, ಮಹಾದೇವಪ್ಪಂಗೂ ಫ್ರೀ ಅಂದಿದ್ರು, ಎಲ್ಲಾರ್ಗೂ ಕೂಡ ಉಚಿತವಾದ ಕರೆಂಟ್ ಅಂತ ಹೇಳಿದ್ರು. ಯಾವಾಗ ಅಧಿಕಾರಕ್ಕೆ ಬಂತಲ್ಲ, ಅಲ್ಲಿ ಒಂದಿಷ್ಟು ಈ ಮತ್ತೊಂದಿಷ್ಟು ಕಾನೂನುಗಳನ್ನು ಹೇರುವಂಥ ಕೆಲಸ ಆಯಿತು. ನಿಮಗೆ 100-200 ಯೂನಿಟ್ ಅಷ್ಟೇ ಕೊಡೋದು, ಅದ್ರ ಮೇಲೆ ಏನು ಬಳಸ್ತೀರೋ ಅದಕ್ಕೆ ಇಂತಿಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಕಮರ್ಷಿಯಲ್ ಕರೆಂಟಿಗೆ ಬಾಕಿ ಅಂದರೆ ಬೇಜಾನು ದುಡ್ಡನ್ನು ಹಾಕೋಕೆ ಶುರು ಮಾಡಿದ್ರು. ಸೊ ಇದೆಲ್ಲವನ್ನು ಕಂಡ ನಮ್ಮ ಕರ್ನಾಟಕ ಜನತೆ ಅರ್ರೆ ಪ್ರಚಾರದಲ್ಲಿ ಇದ್ದಿದ್ದು ಹಾಗೆ, ಅಧಿಕಾರಕ್ಕೆ ಬಂದ ಮೇಲೆ ಆಗಿದ್ದು ಹೀಗೆ ಅಂತ ಯೋಚನೆಗೆ ಬಿದ್ರ. ಈಗ ರಾಜ್ಯಕ್ಕೆ ಮೊನ್ನೆ ಹೊಸ CM ಸಿಕ್ಕಿದ್ದಾರೆ. DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಗೃಹ ಜ್ಯೋತಿ ಅಂತ ಅಂದರೆ ಈ ಮನೆಗೆಲ್ಲ ಹಿಂಗೆ ಬೆಳಕು ಅಂತ ಬೇಕಲ್ಲ, ಕತ್ಲಲ್ಲಿ ಓಡಾಡೋಕ್ಕೆ ನಾವುಗಳು ಗೂಬೆಗಳು ಅಲ್ವಲ್ಲ, ರಾತ್ರಿನೂ ಬೇಕಾಗುತ್ತೆ. ಫ್ರಿಜ್ಜು, TV, ವಾಷಿಂಗ್ ಮಿಷಿನ್ ಹಿಂಗೆ ಅಂತ ಎಲ್ಲದಕ್ಕೂ ಕೂಡ ಕರೆಂಟು ಅತ್ಯಮೂಲ್ಯ. ಅದನ್ನು ಫ್ರೀಯಾಗಿ ಕೊಡ್ತೀವಿ ಅಂದವರು ಈಗ ಹೊಸ ಕನೆಕ್ಷನ್ಗೆ ಜಾತಿ ಪ್ರಮಾಣ ಪತ್ರವನ್ನು ಕೇಳ್ತಾ ಇದ್ದಾರಂತೆ. ನನಗೆ ಈ ಟೈಮಲ್ಲಿ ನೆನಪಾಗೋದು ಸಮಾಜವಾದಿ ಜಾತ್ಯತೀತ ನಾಯಕ ಸಿದ್ದರಾಮಯ್ಯ ಅವರು. ರೇ ಅವರು ಬಾಯಿ ತೆಗೆದ್ರೆ ಸಾಕು, ನಾನೊಬ್ಬ ಜಾತ್ಯತೀತ, ಎಲ್ಲರಿಗೂ ಒಂದೇ ಅಂತೆಲ್ಲ ಉದ್ದುದಕ್ಕೆ ಭಾಷಣವನ್ನು ಮಾಡ್ತಾಯಿದ್ರು. ಆದರೆ ಈಗ ಅವ್ರದ್ದೇ ಸರ್ಕಾರ, ಅಂದರೆ ಅವರೀಗ CM, ಬಟ್ ಅವ್ರದ್ದೊಂದು ಪ್ರಭಾವಳಿ ಇಲ್ವಾ ಸರ್ಕಾರದಲ್ಲಿ? ಖಂಡಿತ ಇರುತ್ತೆ. ಅವರ ಸರ್ಕಾರ ಈಗ ಕರೆಂಟನ್ನು ಕೊಡೋದಕ್ಕೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಂತೆ. ಅಂದರೆ ನೀವು ಶೋಷಿತ ವರ್ಗದವರಾಗಿದ್ದರೆ ಆ ವರ್ಗದವರು, ಈ ವರ್ಗದವರು, ಮೇಲ್ಜಾತಿ, ಕೆಳ ಜಾತಿ, ಮಧ್ಯ ಜಾತಿ ಅಂತೆಲ್ಲ ಲೆಕ್ಕಾಚಾರ ಮಾಡಿ ಏನಾದರೂ ಕರೆಂಟನ್ನು ಇಷ್ಟೇ ಕೊಡಬೇಕು, ಇಷ್ಟು ಪವರ್ ಮಾತ್ರ ಇರಬೇಕು, ಸಿಂಗಲ್ ಫ್ಯೂಸ್ ಅಷ್ಟೇ ಇರಬೇಕು, ಈ ಥರದ್ದೇನಾದರೂ ಆಲೋಚನೆ ಆಗ್ತಾ ಇದೆಯಾ ಅಂತ ಕೇಳಲೇಬೇಕಾಗುತ್ತೆ. ಇದೇ ಜಾತಿ ಪ್ರಮಾಣ ಪತ್ರವನ್ನು ಇದೇ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಪಂಥದವರು ಎಲ್ಲ ಗೆದ್ದುಕೊಂಡು ಶಾಸಕರು, ಸಚಿವರು ಆಗಿದ್ದಾರಲ್ಲ, ಅವರಿಗೆ ಕೇಳಲಾಗಿತ್ತಾ ಅಥವಾ ಇನ್ಮೇಲೆ ಕೇಳ್ತಾರಾ? ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ನಾವು ನೋಡಿದ ಹಾಗೆ DK ಶಿವಕುಮಾರ್ ಅವರು ಒಬ್ಬ ಹಿಂದೂ ಅಂತ ಗರ್ವದಿಂದ ಹೇಳಿಕೊಳ್ತಾರೆ. ತೀರಾ ಈ ಸಿದ್ದರಾಮಯ್ಯ ಅವ್ರ ಥರ ಈ ಏನಂತಾರೆ ಅದಕ್ಕೆ ನಸ್ಗುನ್ನಿ ಆಟ ಅಂತ ಕರೀತಾರಲ್ಲ, ಆ ಥರ ಆಡೋರಲ್ಲ. ನಾನು ಕುಂಕುಮ ಇಟ್ಟರೆ, ಕುಂಕುಮ ಇಟ್ಟೋರನ್ನ ಕಂಡ್ರೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಮೂಡ ಕೇಸು ಇಲ್ಲಿ ಕುತ್ತಿಗೆಗೆ ಬಿಗಿಯಾಗಿ ಹಿಡಿದಾಗ ಚಾಮುಂಡಿ ತಾಯಿಯ ಬೆಟ್ಟಕ್ಕೆ ಓಡಿ ಹೋಗಿ ಅಲ್ಲಿ ಪುರೋಹಿತರಿಂದ ಕುಂಕುಮವನ್ನು ಇಟ್ಕೋತಾರೆ, ಆರತಿಯನ್ನು ತಗೊಂಡು ತಲೆಗೆ ಹಾಕೋತಾರೆ, ಶಾಲನ್ನು ಹಾಕೋತಾರೆ, ಮಾಲೆಯನ್ನು ಹಾಕೋತಾರೆ. ಅಲ್ಲ, ಪೂಜೆ ಆಗಿದ್ದಲ್ಲಿ ಚಾಮುಂಡಿ ತಾಯಿಗೆ, ಸಿದ್ದರಾಮಯ್ಯನವರಿಗಲ್ಲ. ಆದರೆ ಕುಂಕುಮ ಕಂಡ್ರೆ ಭಯ, ಕುಂಕುಮ ದಪ್ಪವಾಗಿ ಇಟ್ಕೊಂಡವ್ರನ್ನ ನೋಡಿದ್ರೆ ಹೆದರಿಕೆ ಶುರುವಾಗುತ್ತೆ ಅಂತ ಹೇಳೋ ಸಿದ್ದರಾಮಯ್ಯನವರು ಅವರಿಗೆ ಸಂಕಷ್ಟ ಬಂದಾಗ, ಈ ಕಷ್ಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಅದೇ ಥರದಲ್ಲಿ ಹೋಗಿರ್ತಾರೆ. ಅಲ್ಲಿ ಅವರದ್ದೊಂದು ರಿಚುವಲ್ಲು ಅಥವಾ ಸಂಪ್ರದಾಯ ಪದ್ಧತಿ, ಅವರು ಹುಟ್ಟಿ ಬಂದಿದ್ದು ರಾಮನ ಗಿಂಡಿ ಅಂತ ಏನೇನೋ ಮಾತಾಡ್ತಾರಲ್ಲ, ಅದರಲ್ಲಿ ಅವರ ಅಪ್ಪಾಜಿ ಅಮ್ಮ ಏನೆಲ್ಲ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬಂದಿದ್ರು, ಇವರು ಬಾಲ್ಯದಲ್ಲಿ ಏನನ್ನ ಕಲ್ತ್ಕೊಂಡಿದ್ರು ಅದನ್ನು ಪಾಲಿಸ್ತಾರೆ. ಆದರೆ ವೇದಿಕೆ ಮೇಲೆ ಬಂದಾಗ ಮಾತ್ರ ಹಿಂದೂ ವಿರೋಧಿ ಅನ್ನೋದನ್ನು ಗಟ್ಟಿಯಾಗಿ ಹೇಳ್ತಾರೆ. ಆದರೆ DK ಶಿವಕುಮಾರ್ ಅವರು ಹಿಂದೂ ವಿರೋಧಿ ಅಲ್ಲ ಅನ್ನೋದು ನನ್ನ ಒಂದು ನಂಬಿಕೆ ಅಷ್ಟೆ. ಆದರೆ ಈಗ ಅವ್ರದೇ ಸರ್ಕಾರ ಒಂದು ಕರೆಂಟ್ ಕನೆಕ್ಷನ್ ಕೊಡೋಕ್ಕೆ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇದೆ. ಜಾತಿ ಕೇಳೋದ್ರಲ್ಲಿ ಏನಿದೆ ಅರ್ಥ? ಇದೇ ಜಾತಿ ವಿಚಾರಕ್ಕೆ ಸಿದ್ದರಾಮಯ್ಯನವರು ಒಂದು ಬೃಹತ್ ಸರ್ವೆಯನ್ನು ಮಾಡಿದರು. ನಮ್ಮ ಈ ಶಾಲಾ ಶಿಕ್ಷಕರನ್ನ ಬಳಸ್ಕೊಂಡು ಗಣತಿ ಮಾಡಿ ಹೋಗಿ ಅಂತ. ಅದಕ್ಕಿಂತ ಮುಂಚೆ ಈ KEB ಅಂತ ಬರುತ್ತಲ್ಲ, ಈ ಕರೆಂಟನ್ನು ಕೊಡೋರು, ಅವರು ಎಲ್ಲ ಮನೆಗೂ ಒಂದು ಚೀಟಿಯನ್ನು ಅಂಟಿಸಿ ಬಂದಿದ್ದರು.
ಅದಾದ ಮೇಲೆ ಶಾಲಾ ಶಿಕ್ಷಕರು ಹೋಗಿ ಗಣತಿ ಮಾಡಿ 60 ಪ್ರಶ್ನೆಗಳನ್ನು ಕೇಳಿ ಅವ್ರದ್ದೆಲ್ಲ ಡೀಟೇಲ್ ತಗೊಂಡು ಸರ್ಕಾರಕ್ಕೆ ಕೊಟ್ಟಿದ್ದರು. ಆದರೆ ಆ ಜಾತಿ ಗಣತಿಯ ಫಲಿತಾಂಶ ಏನಾಯಿತು, ಅದರಿಂದ ಏನು ಪ್ರಯೋಜನ ಆಯಿತು ಅಂತ ಕೇಳಿದ್ರೆ ಮಾತ್ರ ಸಿದ್ದರಾಮಯ್ಯನ ಹತ್ರ ಕೂಡ ಉತ್ತರವೇ ಇಲ್ಲ. ಯಾಕಾಗಿ ಮಾಡಿದ್ರಿ ಗೊತ್ತೇ ಇಲ್ಲ. ಸೊ ಈಗ ಜಾತಿ 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 ಅಂತ ಹಿಂದೂಗಳನ್ನು ಒಡೆಯುವ ಹುನ್ನಾರ ಆಗ್ತಾ ಇದೆಯಾ? ಖಂಡಿತ ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಇದೇ ಮುಸಲ್ಮಾನರಲ್ಲಿ ಎಷ್ಟೊಂದು ಜಾತಿಗಳು ಉಪಜಾತಿಗಳಿದ್ದಾವೆ. ಅವರು ಆ ಗಣತಿಯಲ್ಲಿ ಮುಸಲ್ಮಾನ ಅನ್ನೋ ಕ್ಯಾಟಗರಿಲಿ ಬರ್ತಾರಂತೆ, ಹಿಂದೂಗಳಲ್ಲಿ ಹಾಗಲ್ವಂತೆ. ಅವನು ಆ ಜಾತಿ ಈ ಜಾತಿ ಇಂಥವನು ಅಂಥವನು ಅಂತ ಬೇರೆ ಬೇರೆ ಡಿವೈಡನ್ನು ಮಾಡ್ತಾರಂತೆ. ಇದು ಸರಿನಾ ತಪ್ಪಾ? ಇದನ್ನು ಕರ್ನಾಟಕದ ಜನರು ಪ್ರಶ್ನೆ ಮಾಡಿಕೊಳ್ಳಬೇಕು, ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಕ್ರೈಸ್ತರಲ್ಲೂ ಕೂಡ ಜಾತಿಗಳಿದ್ದಾವೆ, ಉಪಜಾತಿಗಳಿದ್ದಾವೆ. ಆದರೆ ಅವರಿಗೆ ಕ್ರೈಸ್ತ ಅನ್ನೋದೊಂದೇ ಕ್ಯಾಟಗರಿ, ಮುಸಲ್ಮಾನರಿಗೆ ಮುಸಲ್ಮಾನ ಅನ್ನೋದೊಂದೇ ಕ್ಯಾಟಗರಿ. ಆದರೆ ಹಿಂದೂಗಳಿಗೆ ಸಿಕ್ಕಾಪಟ್ಟೆ ಕ್ಯಾಟಗರಿ, 100-200 ಜಾತಿಗಳನ್ನು ಉಪಜಾತಿಗಳನ್ನು ಹುಟ್ಟು ಹಾಕಿ ಇದೇ ಹಿಂದೂ ಧರ್ಮದ ಭಾಗವಾಗಿರುವ ಲಿಂಗಾಯತ ವೀರಶೈವ ಇದನ್ನು ಒಡೆಯೋಕ್ಕೆ ಇದೇ ಸಿದ್ದರಾಮಯ್ಯ ಸರ್ಕಾರ ಹೋಗಿತ್ತು ಜಾತಿ ವಿಚಾರಕ್ಕೆ. ಇದೇ MB ಪಾಟೀಲ್ ಅಂತೂ ಭಾಷಣ ಮಾಡಿದ್ರು ಅಯ್ಯೋ ಕೇಳಬೇಕು. ಆ ಸಿನಿಮಾ ನಟ 1-2 ಸಿನಿಮಾ ಮಾಡಿದನಲ್ಲ, ಹಿಂಸೆ ಕೊಡುವಂತಹ ಚೇತನ್ ಅಹಿಂಸಾ ಅವರು ಕೂಡ ಉದ್ದುದಕ್ಕೆ ಭಾಷಣವನ್ನು ಮಾಡಿದ್ದು. ಆದರೆ ಹಿಂದೂಗಳ ಒಗ್ಗಟ್ಟು ಅಲ್ಲಿ ಕಾಣಿಸ್ತು. ಲಿಂಗಾಯತ ವೀರಶೈವ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅಂತ ಅವ್ರು ಯಾರೂ ಕೂಡ ಇದಕ್ಕೆ ಸೊಪ್ಪನ್ನು ಹಾಕಲಿಲ್ಲ. ಹಾಗಾಗಿ ಯಾವುದೇ ಈ ಜಾತಿಯ ವಿಚಾರಕ್ಕೆ ನಮ್ಮ ಧರ್ಮವನ್ನು ಒಡೆಯುವ ಕೆಲಸ ಆಗಿತ್ತಲ್ಲ, ಅದು ಕಾಂಗ್ರೆಸ್ ಕೈಲಿ ಆಗಿಲ್ಲ. ಅದೇ ವಿಚಾರಕ್ಕೆ ಇರಬೇಕು. ಕಾಂಗ್ರೆಸ್ಸು ತಿನ್ನವಾರದ ಪೆಟ್ಟನ್ನು ತಿಂದಿತ್ತು. ಆದರೆ ಕರ್ನಾಟಕದಲ್ಲಿ ಇನ್ನೊಂದಿಷ್ಟು ಪೆಟ್ಟು ತಿನ್ನೋದು ಬಾಕಿ ಇದೆ. ಈಗ ಕರೆಂಟ್ ವಿಚಾರಕ್ಕೆ, ವಿಶೇಷವಾಗಿ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅನ್ನೋ ವಿಚಾರಕ್ಕೆ ತೆರವು ಕಾರ್ಯಾಚರಣೆ ಆಗ್ತಾ ಇದೆಯಲ್ಲ, ಅದಕ್ಕಂತೂ ಭಯಂಕರ ವಿರೋಧ ಆಗ್ತಾ ಇದೆ. ಆ CM ಕೂಡ 2,000 ಯಾರಿಗೆ ಬೇಕ್ರಿ, ನಾವು ದುಡ್ಕೊಂಡು ತಿಂತೀವಿ ಅಂತ ಲೇಡೀಸ್ ಹೇಳ್ತಾ ಇದ್ದಾರೆ. ಅರ್ರೆ ಯಾವ ಖಾಲಿ ಪುಕ್ಕಟೆ ಭಾಗ್ಯಕ್ಕೆ ಗ್ಯಾರಂಟಿಗೆ ನಿಮ್ಮ ಓಟನ್ನು ನೀವು ಮಾರಿಕೊಂಡ್ರು ಅದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಯೋಚನೆ ಮಾಡದೆ ಕಣ್ಣು ಮುಚ್ಕೊಂಡು ಓಟನ್ನು ಒತ್ತಿದ್ರು, ಈ ಬೆರಳಿಗೆ ನೀಲಿ ಶಾಯಿನ ಹಚ್ಕೊಂಡು ಬಂದ್ರು, ಈಗ ನಿಮಗೆ ಪಶ್ಚಾತ್ತಾಪದ ಭಾವನೆ ಬರ್ತಾ ಇರ್ಬೋದು. ಯಾವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾತೆಯಾಗಿದ್ದ ಗೃಹಲಕ್ಷ್ಮಿಯಲ್ಲಿ ತಿಂಗಳ 2,000 ಎಣಿಸಿ ನಿಮಗೆಲ್ಲ ಕೈಯೆಲ್ಲ ಸುಸ್ತಾಗೋಯ್ತು. ಆ 2,000 ಕೂಡಿಟ್ಟು ಈ ಮಗನಿಗೆ ಸೈಕಲ್ ತಂದು ಕೊಟ್ಟೆ, ಗಂಡನಿಗೆ ಬೈಕ್ ತಂದು ಕೊಟ್ಟೆ, ಇನ್ನೊಂದು ಫ್ರಿಜ್ ತೊಗೊಂಡೆ, ವಾಷಿಂಗ್ ಮಿಷಿನ್ ತೊಗೊಂಡೆ, ಕಾರ್ ತೊಗೊಂಡೆ, JCB ತೊಗೊಂಡೆ, ಏರೋಪ್ಲೇನ್ ತೊಗೊಂಡೆ ಅಂತೆಲ್ಲ ಸುದ್ದಿ ಆಗ್ತಾ ಇತ್ತಲ್ಲ, ಅದನ್ನು ಎಣಿಸಿ ಸುಸ್ತಾಯಿತು. ಹಾಗೆ ತಿಂಗಳಾನ್ಗಟ್ಲೆ ನಿಮಗೆ ಬರೋದು ನಿಂತೋಯ್ತು. ಅದೇ ದುಡ್ಡಲ್ಲಿ ಅದೇ ನಿಮ್ಮ ಕೆಲಸಕ್ಕೆ ಈಗ ಹೊಡೆತ ಬಿದ್ದಾಗ 2,000 ಬೇಡ, ಏನೂ ಬೇಡ, ನಿಮ್ಮದು ಈ ಋಣನೇ ಬೇಡ, ನಮಗೊಂದು ಜಾಗ ಕೊಡಿ, ಬೀದಿ ಬದಿ ವ್ಯಾಪಾರಿಗಳು ಹೆಂಗೋ ನೋಡ್ಕೋತೀವಿ, ಹೆಂಗೋ ಬದುಕ್ತೀವಿ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ DKಶಿ ಅವರ ತಲೆಯಲ್ಲಿ ಇಲ್ವಾ? ಖಂಡಿತ ಇರಬೇಕಾಗುತ್ತೆ. ಒಂದು ವೇಳೆ ಇಲ್ಲ ಅಂದರೂ ಕೂಡ ಅವರ ಅಕ್ಕದಲ್ಲಿ ಪಕ್ಕದಲ್ಲಿ ಆ ಕಡೆ ಈ ಕಡೆ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಒಂದಿಷ್ಟು ಜನ ಇರ್ತಾರಲ್ಲ, ಅವರು ಕೂಡ ಹೇಳ್ತಾ ಇರಬೇಕಾಗುತ್ತೆ, ಸರ್ ಹಿಂಗಾಗಿದೆ, ಜನ ಹೀಗೆ ಮಾತಾಡ್ತಿದ್ದಾರೆ ಅಂತ. ನಿಮಗೆ ಇದೊಂದು ಗೊತ್ತಾಗಬೇಕು ಅಂದರೆ ನೀವು ಊರೂರು ಅಲಿಬೇಕು ಅಂತ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸಾಕಷ್ಟು ಯೂಟ್ಯೂಬ್ ಅಂತೂ ಬಂದ ಮೇಲೆ ನ್ಯೂಸ್ ಚಾನಲ್ಗಳಿಗಂತೂ ಬರಗಾಲನೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಒಂದು ಮೊಬೈಲ್ ಇಟ್ಕೊಂಡ್ರೆ ಸಾಕು ಯೂಟ್ಯೂಬ್ ಮಾಡೋಕ್ಕೆ ರೆಡಿ ಆಗ್ಬಿಡ್ತಾರೆ. ಅದೇ ಥರದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾರೆ, ಆಯಾ ಜಿಲ್ಲೆಯ ಆಯಾ ತಾಲೂಕಿನ ಕಷ್ಟವನ್ನು ಅವರು ಹಾಕ್ತಾರೆ. ಅದನ್ನು ನೀವು ನೋಡಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಸರ್ಕಾರ ಅನ್ನೋದು ಹೇಗೆ ಇರಬೇಕು ಹಾಗೂ ಸರ್ಕಾರ ಅನ್ನೋದು ಹೇಗೆ ಇರಬಾರದು ಅಂತ. ಈ ಜಾತಿ ವಿಚಾರಕ್ಕೆ ಕಾಂಗ್ರೆಸ್ಗೆ ಭಯಂಕರ ಈ ತೆವಲು ಅಂತ ಕರೀತಾರಲ್ಲ, ಅದು ಇದ್ದೇ ಇದೆ. ಇದು ನಮ್ಮ ಕರ್ನಾಟಕ ಕಾಂಗ್ರೆಸ್ನ ಹಣೆ ಬರ ಅಲ್ಲ. ಅಲ್ಲೊಬ್ಬ ಮೇಲೆ ಬೊಂಬೆ ಆಡಿಸೋನು ಇದ್ದಾರಲ್ಲ ರಾಹುಲ್ ಗಾಂಧಿ ಅಂತ, ಅವರಿಗಂತೂ ಜಾತಿ ವಿಚಾರಕ್ಕೆ ಮಾತಾಡೋದು ಅಂದರೆ ಅದು ಏನು ಇಷ್ಟನೋ ಗೊತ್ತಿಲ್ಲ. ಇಟಾಲಿಯನ್ ಪಿಜ್ಜಾ ತಿಂದಷ್ಟೇ ಖುಷಿ ಆಗ್ಬೋದೇನೋ. ಯಾಕೆ ಅಂತ ಕೇಳಿ, ಇಲ್ಲಿ ಮಿಸ್ ಯೂನಿವರ್ಸು, ಮಿಸ್ ಇಂಡಿಯಾ ಇದರಲ್ಲೆಲ್ಲ ಎಷ್ಟು ಜನ ಹಿಂದುಳಿದವರಿದ್ದಾರೆ, ಎಷ್ಟು ಜನ ಶೋಷಿತ ವರ್ಗದವರಿದ್ದಾರೆ, ಕ್ರಿಕೆಟಲ್ಲಿ ಎಷ್ಟು ಜನ ಹಿಂದುಳಿದ ವರ್ಗಕ್ಕೆ ಸೇರಿದವರಿದ್ದಾರೆ, ಎಷ್ಟು ಜನ ಬುಡಕಟ್ಟು ಜನಾಂಗಕ್ಕೆ ಇದ್ದವರಿದ್ದಾರೆ, ಇಸ್ರೋದಲ್ಲಿ ಯಾರೆಲ್ಲ ಇದ್ದಾರೆ, ಅವರ ಜಾತಿ ಯಾವುದು, ನಮ್ಮ ಸೈನ್ಯದಲ್ಲಿ ಯಾವ ಜಾತಿಯವರು ಎಷ್ಟಿದ್ದಾರೆ, ಪುಲ್ವಾಮಾ ದಾಳಿಯಲ್ಲಿ ಎಷ್ಟು ಜನ
ಆ ಜಾತಿಯವರು ಸತ್ತಿದ್ದಾರೆ, ಈ ಜಾತಿಯವರು ಸತ್ತಿದ್ದಾರೆ ಅಂತ ಕಾಂಗ್ರೆಸ್ನ ಸಹಿತವಾಗಿ ಕಾಂಗ್ರೆಸ್ನ ಬೆಂಬಲಿಗರು ಕೂಡ ಪ್ರಶ್ನೆಯನ್ನು ಮಾಡಿದರು. ಸೊ ಈ ಜಾತಿದೊಂದು ರೋಗ ಇದೆಯಲ್ಲ, ಅದು ಕರ್ನಾಟಕ ಕಾಂಗ್ರೆಸ್ಸಿಗೆ ಅಂಟಿರೋದು ಒಂದೇ ರೋಗ ಅಲ್ಲ, ಮೇಲಿಂದ ಬಂದಿದ್ದು ಮೇಲಿನವ್ರಿಗೊಂದು ಖುಷಿ ಪಡಿಸ್ಬೇಕಲ್ಲ. ಹಾಗಾಗಿ ಇಲ್ಲಿಯವರು ಅವ್ರದ್ದು ತೊಗಲುಗೊಂಬೆ ಅಂತ ಕರೀತಾರಲ್ಲ, ಈ ಥರ ಆಡಿಸ್ತಾರೆ, ಇವರು ಆಡ್ತಾರೆ. ಹಾಗಾಗಿ ಪ್ರತಿಯೊಂದರಲ್ಲೂ ಜಾತಿ ಕೇಳ್ತಾರೆ, ಪ್ರತಿಯೊಂದರಲ್ಲೂ ನೀನು ಯಾವ ಸಮುದಾಯಕ್ಕೆ ಹುಟ್ಟಿದವನಂತಲೇ ಪ್ರಶ್ನೆ ಮಾಡ್ತಾರೆ. ಅದನ್ನು ಧಿಕ್ಕರಿಸಿ ನಾನೊಬ್ಬ ಹಿಂದೂ ಅಂತ ಹೇಳಿ, ಅಥವಾ ನಾನೊಬ್ಬ ಮುಸ್ಲಿಂ ಅಂತ ಹೇಳಿ, ನಾನೊಬ್ಬ ಕ್ರೈಸ್ತ ಅಂತ ಹೇಳಿ, ನಿಮ್ಮ ಪಂಥ ನಿಮ್ಮ ಧರ್ಮದ ಬಗ್ಗೆ ನಿಮಗೆ ಗೌರವ ಇರಲಿ. ಜಾತಿ ಅನ್ನೋದು ಮನೆ ಒಳಗಡೆ ಇರಬೇಕು, ಹೊರಗಡೆ ಬಂದಾಗ ನಾನೊಬ್ಬ ಭಾರತೀಯನಿಗೆ ಜಾತಿ ಇಲ್ಲ, ಭಾರತೀಯತೆಯೇ ಒಂದು ಜಾತಿ ಅನ್ನೋದನ್ನು ಯಾವಾಗ ನಾವು ಅರ್ಥ ಮಾಡಿಕೊಳ್ತೀವೋ ಆವತ್ತು ಭಾರತ ಉದ್ಧಾರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನೇನಾದರೂ ಡೌಟ್ ಇದೆಯಾ? ಒಂದೇ ಒಂದು ಡೌಟು, ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ರಿಕ್ವೆಸ್ಟ್. ಏನಪ್ಪ ಅಂದರೆ, ಇನ್ನು ಯಾರೆಲ್ಲ ಅಶ್ವೇಗ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.